ಓಪನ್ ಚಾಲೆಂಜ್ ಹಾಕಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಗೋಧ್ರಾ ಮಾದರಿ ಹಿಂಸಾಚಾರ ಸಾಧ್ಯತೆ ಅನ್ನುವ ಹರಿಪ್ರಸಾದ್ ಹೇಳಿಕೆಗೆ ಕೆರಳಿ ಕೆಂಡವಾಗಿದ್ದಂತ ಬಿಜೆಪಿ ನಾಯಕರು ಈ ವಿಚಾರಕ್ಕೆ ಈಗ ಹರಿಪ್ರಸಾದ್ ಅವರು ಓಪನ್ ಚಾಲೆಂಜ್ ಹಾಕಿದ್ದಾರೆ. ನಾನು ರೆಡಿ ಇದ್ದೀನಿ, ವಿಜೇಂದ್ರ ಅವರೇ ನೀವು ಸಿದ್ಧಾನ ಅಂತ ಪ್ರಶ್ನೆ ಮಾಡಿದ್ದಾರೆ, ಕೇಳಿ. ಪಾಪ ಭಾರತೀಯ ಜನತಾ ಪಾರ್ಟಿಯ ಹೊಸದಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರರವರು ಅವರು ಒಂಥರ ರಿಟೋರಿಕ್ ಅಂತಾರೆ ಇಂಗ್ಲೀಷಲ್ಲಿ, ಹೇಳಿದ್ದೇ ಹೇಳೆಯ ಅಂಥೇಳಿ. ಇದೆಲ್ಲ ಹಳೇ ಫ್ಯಾಷನ್ ಆಗಿತ್ತು. ಮಂಪರು ಪರೀಕ್ಷೆ ಅಂತ ನಾನು ತಯಾರಿದ್ದೀನಿ. ಮಂಪರು ಪರೀಕ್ಷೆ ಎಲ್ಲಿ ಬೇಕಾದರೂ ಲೈವ್ ಆಗಬೇಕು. ಮಂಪರು ಪರೀಕ್ಷೆ ನನ್ನ ಜೊತೆ ವಿಜೇಂದ್ರನ್ ಕೂಡ ಲೈವ್ ಮಂಪರು ಪರೀಕ್ಷೆ ಆಗಬೇಕು. ಯಾಕೆ ಅಂತ ಹೇಳಿದರೆ ನಮ್ಮ ಯತ್ನಾಳ್ ಅವರು ಹೇಳಿದ್ದಾರೆ 40,000 ಕೋಟಿ ರೂಪಾಯಿ ಹಗರಣ ಕೋವಿಡಲ್ಲಿ ತಿಂದಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೂ ಸಹ ನಮ್ಮ ಜೊತೆಗೆ ಮಂಪರು ಪರೀಕ್ಷೆ ಆಗಲಿ. ಮತ್ತು ಮೊದಲನೇ ಬಾರಿಗೆ ಸತ್ಯ ಹೇಳಿರ್ತಕ್ಕಂಥ CT ರವಿಯವರು ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಹೇಳಿದರು. ಇದು ಕೂಡ ಎಲ್ಲ ಮಂಪರು ಪರೀಕ್ಷೆ ಆದರೆ ನಂದು ಒಂದೇ ಒಂದು ಇದರಲ್ಲಿ ಇಬ್ಬರೂ ಒಟ್ಟಿಗೆ BJP ಅಧ್ಯಕ್ಷರನ್ನು ನನ್ನ ಒಟ್ಟಿಗೆ ಮಂಪರು ಪರೀಕ್ಷೆ ಮಾಡಲಿ. ಅದು ಲೈವ್ ಇರಬೇಕು, ಸೀಕ್ರೆಟಾಗಿ ಏನು ಬೇಡ, ಲೈವ್ TV ನಲ್ಲೇ ಆಗಲಿ. ಮಂಪರು ಪರೀಕ್ಷೆ ಆಗಕ್ಕೆ ನಾನು ತಯಾರು. ಏನು ಸರ್ ಕಾನ್ಫಿಡೆನ್ಸ್ಗೆ ಏನು ಕಾರಣ? ಇಷ್ಟೊಂದು ನೀವು ಮಂಪರು ಪರೀಕ್ಷೆಗೂ ರೆಡಿ ಅಂತಿದ್ದೀರಿ. ಈ BJP ಅವ್ರ ಆಟಗಳು ಗೊತ್ತಿಲ್ವೇನು ನಮಗೆ? ಅವ್ರ ಜೀವನ ಪೂರ್ತಿ ಏನೇನು ಮಾಡಿದ್ದಾರೆ ಅನ್ನೋದು ನಮ್ಮ ಹತ್ರ ಹಿಸ್ಟ್ರಿನೇ ಇದೆ, ಕುಂಡ್ಲಿ ತೆಗೆದು ಇಡ್ತೀವಿ. ಆದ್ದರಿಂದ ಪಾಪ ವಿರೋಧ ಪಕ್ಷದ ನಾಯಕರು ಕೂಡ ಭಾಳಷ್ಟು ಜನ ನನ್ನ ಅರೆಸ್ಟ್ ಮಾಡಿ ಅಂತ ಇದ್ರು. ಕಂಪ್ಲೇಂಟ್ ಕೂಡ ಆಗಿದೆ. ಅರೆಸ್ಟ್ ಆಗೋಕ್ಕೂ ತಯಾರಿದ್ದೀನಿ. ಅಶೋಕ್ ಅವರು ಇದೆಲ್ಲದರ ನಡುವೆ ಕಾಂಗ್ರೆಸ್ನಲ್ಲಿ DCM ಜಟಾಪಟಿ ಸದ್ದು ನಿಂತು ಹೋಯ್ತಾ ಅಂತ ಗಮನಿಸಿದಾಗ ಅದು ಕಿಚ್ಚು ಇನ್ನೂ ಹಾಗೆ ಇದೆ, ಇನ್ನೂ ಆರಿಲ್ಲ. ಅದು ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಆರದಂತಹ DCM ಜಟಾಪಟಿಯ ಕಿಚ್ಚನ್ನು ಹತ್ತಿಸಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ದುಬೈಗೆ ಹಾರಿದ್ದಾರೆ. ದುಬೈ ಪ್ರವಾಸ ಇದೆಯಲ್ಲ, ಈಗ ಇದರ ಮೇಲೆ DCM DK ಶಿವಕುಮಾರ್ ಹಾಗೂ ಕಾಂಗ್ರೆಸ್ನ ಹೈಕಮಾಂಡ್ ನಿಗಾ ಇಟ್ಟಿದೆ. ಟೂರ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾಗ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಯಾರ ಜೊತೆ ಹೋಗಿದ್ದಾರೆ, ಯಾರನ್ನ ಭೇಟಿ ಆಗ್ತಾರೆ, ಯಾವ ಕಾರಣಕ್ಕೋಸ್ಕರ ದುಬೈಗೆ ಹೋಗಿದ್ದಾರೆ ಅಂತ ತಲೆ ಕೆಡಿಸ್ಕೊಂಡು ಕೂತಿದೆ ಕಾಂಗ್ರೆಸ್ನ ಹೈಕಮಾಂಡ್.